ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡ್ರಿ, ಇವತ್ತಿಂದ ಒಂದು ಸಿಂಪಲ್ ರೆಸಿಪಿ ನಿಮ್ಮ ಜೊತೆ ಯಾವುದನ್ನು ಶೇರ್ ಮಾಡ್ಕೋತೀನಿ ಅಂದ್ರೆ ಸಿಂಪಲ್ಲಾಗಿ ಉತ್ತರ ಕರ್ನಾಟಕ ಸೈಡ್ ಮಾಡುವ ಮಜ್ಜಿಗೆ ಸಾರನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತೀನಿ ನೋಡ್ರಿ. ಬರ್ರಿ ಮಜ್ಜಿಗೆ ಸಾರನ್ನು ಯಾವ ರೀತಿ ಮಾಡೋದು ಅಂಥೇಳಿ ನೋಡ್ಕೊಂಡು ಬರ್ನು. ಈ ಮಜ್ಜಿಗೆ ಸಾರು ರೊಟ್ಟಿ ಜೊತೆ ಆಮೇಲೆ ಚಪಾತಿ ರೈಸ್ ಜೊತೆ ತುಂಬ ಅಂದ್ರೆ ತುಂಬ ಸಖತ್ ಕಾಂಬಿನೇಷನ್ ಇರ್ತೈತೆ ರೀ. ಭಾಳ ಟೇಸ್ಟಿಯಾಗಿ ಬರ್ತೈತಿ. ಇದನ್ನು ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಬರ್ರಿ. ಹಂಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡತ್ತೀರಿ, ಸಬ್ಸ್ಕ್ರೈಬ್ ಆಗದೆ ನೋಡಕತ್ತಿರಲ್ಲ ಎಲ್ಲರೂ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿರಿ. ಬರೀ ಇಲ್ಲಿ ಮಜ್ಜಿಗೆ ಸಾಂಬಾರು ಮಾಡ್ಕೊಳಕ್ಕಂಥೇಳಿ ನೋಡ್ರಿ, ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿನಿ. ಈ ಪಾತ್ರೆಗೆ ಮಜ್ಜಿಗೆ ಕೂಡ ತೊಗೊಂಡಿನಿ ನೋಡಿ. ಇಲ್ಲಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಕ್ವಾಂಟಿಟಿ ಮಜ್ಜಿಗೆ ತೊಗೋರಿ. ಇಲ್ಲಿ ಆಯಿಲ ಸ್ವಲ್ಪ ಹಾಕ್ಕೊಳ್ತೀನಿ. ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೋರಿ. ಅದಾದ್ಮ್ಯಾಗ ನೆಕ್ಸ್ಟ್ ಕರಿಬೇವು ಹಾಕೋರಿ. ನಂತರ ನೋಡ್ರಿ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋರಿ, ಆಮೇಲೆ ಜೀರಿಗೆ ಹಾಕೋರಿ. ಇಲ್ಲಿ ಸ್ವಲ್ಪ ಸಾಸಿವೆ ಹಾಕ್ಕೊಳಕತ್ತೀನಿ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕೋರಿ. ಅದಾದ್ಮ್ಯಾಗ ಮೀಡಿಯಮ್ ಸೈಜ್ ಒಳಗೆ ಕಟ್ ಮಾಡಿಟ್ಟಂಥ ಒಂದು ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳತ್ತೀನಿ. ಸೇರಿಸ್ಕೊಂಡಾದ್ಮ್ಯಾಗ ಇದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇದು ಜಾಸ್ತಿ ಏನು ಫ್ರೈ ಆಗೋದು ಬೇಡ, ಯಾಕಂದರೆ ಇದು ಈರುಳ್ಳಿ ಅದ್ರೊಳಗೆ ಕ್ರಂಚಿ ಆಗಿದ್ರೇ ಅದರ ಟೇಸ್ಟ್ ಬರ್ತೈತಿ. ಅದಕ್ಕೆ ಇದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ಒಂದು 7ರಿಂದ 8 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿನಿ. ಅದಾದ ನಂತರ ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಕೆಂಪು ಚಟ್ನಿ, ಅಂದ್ರೆ ನಮ್ಮ ಸೈಡ ಉತ್ತರ ಕರ್ನಾಟಕ ಸೈಡ ಕೆಂಪು ಖಾರ ಅಂತ ಕರೀತಾರೋ ಈ ಕೆಂಪು ಖಾರ ಕೂಡ ತೊಗೊಂಡಿನಿ. ಇದು ನೋಡ್ರಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಕೆಂಪು ಖಾರನ ಇದ್ರೊಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ. ಈ ಕೆಂಪು ಖಾರಕ್ಕೆ ಏನೇನು ಹಾಕ್ಬೇಕಂಥೇಳಿ ನೆಕ್ಸ್ಟ್ ನಾ ಹೇಳ್ಕೊತ ಹೋಗ್ತೀನಿ ನೋಡ್ರಿ. ಹಂಗೆ ಇಲ್ಲಿ ಕಡಲೆ ಹಿಟ್ಟು ಕೂಡ ತೊಗೊಂಡಿನಿ. ಎಷ್ಟಂದ್ರೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ತೊಗೋಬೇಕ್ರಿ. ಅದಾದ ನಂತರ ಇದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಹಂಗೆ ನೋಡ್ರಿ, ಇದನ್ನು ಮಾರ್ನಿಂಗ್ ಕೂಡ ಮಾಡ್ಕೋಬೋದು, ನೀವು ಮಧ್ಯಾಹ್ನದ ಊಟದ ಸಮಯದಾಗ ಕೂಡ ಇನ್ಸ್ಟಂಟ್ ಮಾಡ್ಕೋಬೋದು. ಲೈಟಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಒಂದು 2 ಬಟ್ಲಾಗುವಷ್ಟು ಮೆಜರ್ಮೆಂಟ್ ಮಾಡ್ಕೊಂಡು ನೀರು ಹಾಕೋಬೇಕು. ನಾ ಇಲ್ಲಿ ಮೆಜರ್ಮೆಂಟ್ ತೊಗೊಂಡಿಲ್ಲ, 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿನಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಕಡಲೆ ಹಿಟ್ಟನ್ನು ಈ ರೀತಿ ನೀರು ಹಾಕ್ಕೊಂಡು ಗಂಟಿಲ್ದಂಗೆ ಕೈಯಿಂದನೇ ಕಲಿಸ್ಕೋಬೇಕು. ನೀವು ಸ್ಪೂನ್ ಯೂಸ್ ಮಾಡಿರಿ, ಮತ್ತೊಂದು ಏನರ ಯೂಸ್ ಮಾಡಿ ಕಲಿಸ್ಕೋಬೋದು. ಇಲ್ಲಿ ನಾನು ಕೈಯಿಂದನೇ ಕಲಿಸ್ಕೊಳತ್ತೀನಿ. ನೆಕ್ಸ್ಟ್ ಒಂದು 10ರಿಂದ 12 ಕೆಂಪು ಮೆಣಸಿನ್ಕಾಯಿ, ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, 2 ಇಂಚ್ ಆಗುವಷ್ಟು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಆ ಕೆಂಪು ಖಾರನ ನಾನು ರೆಡಿ ಮಾಡ್ಕೊಂಡಿನಿ ನೋಡ್ರಿ. ನಿಮಗೆ ಬೇಕಂದ್ರೆ ನೀವು ನಾರ್ಮಲ್ ಖಾರ ಕೂಡ ಯೂಸ್ ಮಾಡ್ಬೋದು, ಅಂದರೆ ಚಿಲ್ಲಿ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು. ಬಟ್ ಹಸಿಮೆಣ್ಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ಖಾರ ಹಾಕೋದ್ರಿಂದ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿ ಬರ್ತೈತಿ. ಅದ್ರ ಸಲುವಾಗಿ ಅದನ್ನು ಹಾಕೋಬೇಕು, ಕೆಂಪು ಖಾರ ಯೂಸ್ ಮಾಡಬೇಕು. ನೆಕ್ಸ್ಟ್ ಇದು ನೋಡ್ರಿ, ಇದು ಒಂದು ಕುದಿ ಬರ್ಬೇಕ್ರಿ ನೀರು ನಾವು ಹಾಕಿದ್ದ. ಈ ಕುದಿ ಬಂದ ತಕ್ಷಣ ಇದಕ್ಕೆ ಕಡಲೆ ಹಿಟ್ಟಿನ ಈ ಮಿಶ್ರಣ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಇದನ್ನು ಕೂಡ ನಾವು 1ರಿಂದ 2 ಕುದಿ ಆಗುವಷ್ಟು ಇದನ್ನು ಕಲಿಸ್ಕೋಬೇಕು ನೋಡ್ರಿ. ನಾವು ಆಲ್ರೆಡಿ ಆ ಮೆಣಸಿನ್ಕಾಯಿ ಖಾರದಲ್ಲಿ ಉಪ್ಪು ಹಾಕ್ಕೊಂಡಿರೋದ್ರಿಂದ ಇದಕ್ಕೆ ಉಪ್ಪನ್ನು ನೋಡ್ಕೊಂಡು ನೀವು ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೊರಿ. ಉಪ್ಪು ಕರೆಕ್ಟಾಗಿತ್ತಂದ್ರೆ ಉಪ್ಪೇನು ಹಾಕ್ಕೊಳಕ್ಕೆ ಹೋಗಬೇಡ್ರಿ, ಅಂದರೆ ಜಾಸ್ತಿ ಉಪ್ಪಾಗೋ ಚಾನ್ಸಸ್ ಇರ್ತೈತಿ. ಈಗ ಗ್ಯಾಸ್ ಆಫ್ ಮಾಡಿ ನೋಡ್ರಿ. ಗ್ಯಾಸ್ ಆಫ್ ಮಾಡಿ ಈ ಮಜ್ಜಿಗೆನ ಈ ರೀತಿ ಹಾಕೋಬೇಕು. ಆಯ್ತು ನೋಡ್ರಿ, ಉತ್ತರ ಕರ್ನಾಟಕ ಸ್ಪೆಷಲ್ಲ ಮಜ್ಜಿಗೆ ಸಾಂಬಾರು ರೆಡಿ ಆಯಿತು. ಈ ರೀತಿ ಮಾಡಿದ್ರೆ ಆಯಿತು. ಮಜ್ಜಿಗೆ ಸಾಂಬಾರು ಭಾಳ ಸಖತ್ತಾಗಿ ಬಂದಿರ್ತೈತಿ. ಇದನ್ನು ಖಂಡಿತ ನೀವು ಮನ್ಯಾಗ ಟ್ರೈ ಮಾಡಿ ನೋಡ್ರಿ, ಹೆಂಗೆ ಬರ್ತೈತೆ ಹೇಳಿ ನಮ್ಮ ಚಾನಲ್ಗೆ ಒಂದು ಕಮೆಂಟನ್ನು ಮಾಡಿ ತಿಳಿಸ್ರಿ. ಬಿಸಿ ಬಿಸಿ ಅನ್ನದ ಜೊತೆನೂ ಇದನ್ನು ತಿನ್ಬೋದು, ಚಪಾತಿ ರೊಟ್ಟಿ ಕೂಡ ಕಲ್ಸ್ಕೊಂಡು ತಿನ್ಬೋದು. ಇದ್ರೊಳಗೆ ಭಾಳ ಚೆನ್ನಾಗಿ ಬಂದಿರ್ತೈತೆ ರೀ.
ಇದು ಅಮ್ಮನ ಕೈಯಲ್ಲೇ ಮಾಡಿಸಿದ ಮಜ್ಜಿಗೆ ಸಾಂಬಾರು ಐತ್ರಿ ನಮ್ಮ ಮಮ್ಮಿ ಮಾಡಿರೋದನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.